everyone, welcome back to SEEMA'S Academy. Now there was a small mistake in the previous video. ನಾನು ಹೇಳಿದೆ organizing chapter ನಲ್ಲಿ there are 7 4 marks question ಅಂತ ಹೇಳ್ಕೊಂಡು, but it's a small mistake. Totally 9 questions ಇದೆ ಆಯ್ತಾ, not 7, 9 questions ಇದೆ. ಇನ್ನು ಮಿಕ್ಕಿದ 2 questions ಅನ್ನ ನಾವು ಕಂಪ್ಲೀಟ್ ಮಾಡೋಣ. So in this video we are going to learn the 8th question. So as you all know, we have started with organizing chapter. Already 7 questions ಅನ್ನ ಕಂಪ್ಲೀಟ್ ಮಾಡಿದೀವಿ, 2 question ಬಾಕಿ ಇದೆ. ಕ್ವಿಕ್ ಆಗಿ ಫಿನಿಶ್ ಮಾಡ್ಕೊಳ್ಳೋಣ and then we'll move on to the 8 marks question. So the 8th question is, explain briefly the elements of delegation. Now what is delegation? Elements of delegation anna kaliyodakina munche I just give you an idea of what delegation is. Okay, so delegation anta helidre nodi, so very simple agi helbekidre, let us assume that I have a lot of work to do. Okay, suppose I have 100 papers to correct anta ಇಟ್ಕೊಳ್ಳೋಣ. ಒಂದು 100 papers ಅನ್ನ ನಾನು ಕರೆಕ್ಷನ್ ಮಾಡಬೇಕು. ಬಟ್ ನನಗೆ ಈಗ ಅಷ್ಟೊಂದು ಸಮಯ ಇಲ್ಲ. ಏನ್ ಮಾಡ್ತೇನೆ ನಾನು, ಐ ವಿಲ್ ಕರೆಕ್ಟ್ ಆಲ್ ದ ಪೇಪರ್ಸ್, ನಾನು ಮಾರ್ಕ್ಸ್ ಅನ್ನಲ್ಲಿ ಹಾಕ್ತೇನೆ. ಬಟ್ ಕ್ಲಾಸ್ ನಲ್ಲಿ ಯಾರಾದ್ರೂ ಒಂದು ಒಳ್ಳೆ ಸ್ಟೂಡೆಂಟ್ ಅಂತ ನನ್ಗೆ ಯಾರು ಅನಿಸ್ತದೆ, ಇವರಿಗೆ ರೆಸ್ಪಾನ್ಸಿಬಿಲಿಟಿ ಅನ್ನು ಕೊಡಬಹುದು ಅಂತ ಅನಿಸ್ತದೆ, ಆ ಸ್ಟೂಡೆಂಟ್ ಅನ್ನ ನಾನು ಕರೀತೇನೆ. ನಾನು ಏನ್ ಹೇಳ್ತೇನೆ, ನಾನು ಏನೆಲ್ಲ ಮಾರ್ಕ್ಸ್ ಅನ್ನ ಹಾಕಿದ್ದೇನಲ್ಲ ಪ್ರತಿ ಪೇಪರ್ ಅಲ್ಲಿ, ಅದನ್ನ ಟೋಟಲ್ ಮಾಡಿ ಒಂದು ಪೆನ್ಸಿಲ್ ಅಲ್ಲಿ ಬರ್ತಿಟ್ಟುಕೊಡಿ. ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಈಸ್ ಐ ಆಮ್ ಡೆಲಿಗೇಟಿಂಗ್ ಮೈ ವರ್ಕ್ ಟು ದಟ್ ಸ್ಟೂಡೆಂಟ್. ಓಕೆ, ನನ್ನ ಕೆಲಸವನ್ನ ನಾನು ನನ್ನ ಸ್ಟೂಡೆಂಟ್ ಗೆ ಕೊಡ್ತಾ ಇದ್ದೇನೆ. ಇದನ್ನೇ ನಾವು ಡೆಲಿಗೇಷನ್ ಅಂತ ಹೇಳ್ತೇವೆ. ಸಿಮಿಲರ್ಲಿ ವಾಟ್ ಹ್ಯಾಪನ್ಸ್ ಇನ್ ದ ಆರ್ಗನೈಸೇಷನ್, ಅ ಮ್ಯಾನೇಜರ್ ಹ್ಯಾಸ್ ಅ ಲಾಟ್ ಆಫ್ ವರ್ಕ್ ಟು ಡೂ, ರೈಟ್? ಸೊ ವಾಟ್ ಹಿ ಡಸ್, ಅ ಸುಪೀರಿಯರ್ ಡೆಲಿಗೇಟ್ಸ್ ಹಿಸ್ ವರ್ಕ್ ಟು ದ ಸಬಾರ್ಡಿನೇಟ್. ಕೆಲವೊಂದು ಕೆಲಸಗಳನ್ನ ಅವನು ಸಬಾರ್ಡಿನೇಟ್ ಗೆ, ತಮ್ಮ ಕೆಳಗಿರುವಂತಹ ಎಂಪ್ಲಾಯಿಗಳಿಗೆ ಕೊಟ್ಟು ಬಿಡ್ತಾರೆ. ಅದನ್ನ ನಾವು ಡೆಲಿಗೇಷನ್ ಅಂತ ಹೇಳ್ತೇವೆ. ಸೊ ಇಫ್ ಯು ಸಿ ದ ಮೀನಿಂಗ್ ಆಫ್ ಡೆಲಿಗೇಷನ್, ಡೆಲಿಗೇಷನ್ ಇಸ್ ದ ಎಂಟ್ರಸ್ಟ್ಮೆಂಟ್ ಆಫ್ responsibility and authority to another person and creation of accountability for performance. Okay, so elements of delegation ಅನ್ನೋದು ಇಲ್ಲಿ ಪ್ರಶ್ನೆ. What are the elements of delegation? Now in the meaning itself you find all the 3 elements of delegation. So ಒಂದು ಕೆಲಸವನ್ನ ಒಬ್ಬರಿಗೆ ಡೆಲಿಗೇಟ್ ಮಾಡುವಾಗ ಏನೆಲ್ಲ ಅಂಶಗಳು ಅದರಲ್ಲಿ ಒಳಗೊಂಡಿರುತ್ತೆ ಅನ್ನೋದು is the question. So first element is responsibility, ಕರ್ತವ್ಯಗಳು, and then authority, and then accountability. So 3 elements of delegation are what? Responsibility, authority, and accountability. Now ಒಂದೊಂದಾಗಿ ನೋಡ್ತಾ ಬರೋಣ. What do you mean by authority? What is responsibility? And what is accountability? Now what is authority? Authority is the right to command. ಒಬ್ಬರಿಗೆ ಒಂದು ಕೆಲಸವನ್ನ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದರ ಜೊತೆಗೆ ಆ ಕೆಲಸವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಅಥಾರಿಟಿ, ಆ ಪವರ್ ಅಥವಾ ಕಮಾಂಡಿಂಗ್ ಪವರ್ ಅನ್ನ ಕೊಡಬೇಕಾಗುತ್ತೆ. ಸೊ ಅಥಾರಿಟಿ ಇಸ್ ದ ರೈಟ್ ಟು ಕಮಾಂಡ್ or right to give orders. So authority is the right to give orders or give commands and exact obedience from the subordinates. Then second one is the responsibility. ಬರೀ ಅಥಾರಿಟಿ ಅನ್ನ ಕೊಟ್ಟರಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ, ಆ ಕೆಲಸಕ್ಕೆ ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನ ಕೂಡ ಹೇಳಬೇಕು. ಓಕೆ, so responsibility is the obligation of the subordinate to perform the duty properly. ಕೊಟ್ಟಿರುವ ಕೆಲಸವನ್ನ ಪ್ರಾಪರ್ ಆಗಿ ಮುಗಿಸುವಂತ ಹೊಣೆಗಾರಿಕೆ. ಸೊ ಅದನ್ನ ನಾವು ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಸೊ ರೆಸ್ಪಾನ್ಸಿಬಿಲಿಟಿ ಆಲ್ವೇಸ್ ಫ್ಲೋಸ್ ಅಪ್ವರ್ಡ್ಸ್. ಅ ಸಬಾರ್ಡಿನೇಟ್ ಈಸ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಸುಪೀರಿಯರ್. ಓಕೆ, ಒಬ್ಬ ಸಬಾರ್ಡಿನೇಟ್ ಅವನ ಸುಪೀರಿಯರ್ ಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಫಾರ್ ದ ವರ್ಕ್ ದಟ್ ಇಸ್ ಬೀಂಗ್ ಅಲಾಟೆಡ್ ಟು ಹಿಮ್. Then third one is accountability. Now accountability is nothing but the answerability. ಏನ್ ಕೆಲಸವನ್ನ ನಾವು ಡೆಲಿಗೇಟ್ ಮಾಡಿದ್ದೇವೆ ಅದನ್ನ ರಿಪೋರ್ಟ್ ಮಾಡಬೇಕಲ್ವಾ. ಸೊ accountability also moves upwards. A subordinate is accountable to his superior. So accountability here implies the answerability for the final outcome. For example, ನಾನೀಗ ಸ್ಟಾರ್ಟಿಂಗ್ ನಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಯಾವ್ದಾದ್ರು ಒಂದು ಪೇಪರ್ ಅಲ್ಲಿ ಟೋಟಲ್ ಮಿಸ್ಟೇಕ್ ಆದ್ರೆ ಹೂ ಈಸ್ ಅಕೌಂಟೇಬಲ್ ಫಾರ್ ದಟ್? ದ ಪರ್ಸನ್ ಹೂ ಹ್ಯಾಸ್ ಡನ್ ಇಟ್, ದ ಸ್ಟೂಡೆಂಟ್ ಹೂ ಹ್ಯಾಸ್ ಡನ್ ದ ಟೋಟಲಿಂಗ್ ಅಲ್ವಾ. ಸೊ ಯಾರನ್ನ ನಾನು ಪ್ರಶ್ನಿಸಬೇಕು, ಯಾರಕ್ಕೆ ನಾನು ಆ ಕೆಲಸವನ್ನ ಕೊಟ್ಟಿದ್ದೇನೆ ಅವರಿಗೆ ನಾನು ಪ್ರಶ್ನಿಸಬೇಕು, ಯಾಕೆ ನೀವು ಟೋಟಲ್ ಅನ್ನ ತಪ್ಪು ಮಾಡಿದೀರಾ ಅಂತ ಹೇಳ್ಕೊಂಡು. ದಟ್ ಈಸ್ ಅಕೌಂಟಬಿಲಿಟಿ. ಸೊ ಒನ್ಸ್ ಅಥಾರಿಟಿ ಇಸ್ ಗಿವನ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಗಿವನ್, ಅಂಡ್ ಎಂಪ್ಲಾಯಿ ಕೆನ್ ನಾಟ್ ಡಿನೈ ಅಕೌಂಟಬಿಲಿಟಿ. ಸೊ ಅಥಾರಿಟಿ ಕೊಟ್ಟಾದ ನಂತರ, ರೆಸ್ಪಾನ್ಸಿಬಿಲಿಟಿ ಕೊಟ್ಟಾದ ನಂತರ ಅಕೌಂಟೇಬಿಲಿಟಿ ಅನ್ನ ಯಾವುದೇ ಎಂಪ್ಲಾಯಿ ಕೂಡ ಡಿನೈ ಮಾಡಕ್ಕಾಗಲ್ಲ. ಈ ಕ್ಯಾನಾಟ್ ಸೇ ದಟ್ ಐ ಆಮ್ ನಾಟ್ ಅಕೌಂಟೇಬಲ್ ಫಾರ್ ದ ವರ್ಕ್ ದಟ್ ಐ ಹ್ಯಾವ್ ಡನ್. ಒನ್ಸ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ is already given. Okay, so that's about the elements of delegation. So in today's class we learned the 3 elements of delegation, that was authority, responsibility, and accountability. Okay, in the next class we'll learn the last 4 marks question for organizing chapter. So that was all for today's video. ಈ ತರ ಕ್ಲಾಸ್ ಸೀರೀಸ್ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ please do like the video, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, comment down below and let me know how are you finding the classes. Thank you so much for watching. See in the next video. Till then, ಇವತ್ತಿನ ಕ್ಲಾಸ್ ನಲ್ಲಿ ಏನೆಲ್ಲ ಮಾಡಿದ್ವಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ we shall revise whatever we have learned today and then we'll start with the next question. Thanks for watching. See you in the next video. Till then, take care. Bye. Namaste.